ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಈಗ ಹೊಸ ವೈರಸ್ ಭೀತಿ ಕಾಡ್ತಾ ಇದೆ. ಭಕ್ತರಲ್ಲಿ ಈ ಬ್ರೈನ್ ಈಟಿಂಗ್ ಅಮೀಬಾ ಆತಂಕ ಹೆಚ್ಚಿಸಿದೆ. ಕೇರಳದಲ್ಲಿ ನೂರಾರು ಜನರಿಗೆ ಹೊಸ ವೈರಸ್ ಕಾಟ ಶುರುವಾಗಿದೆ. ಬ್ರೈನ್ ಈಟಿಂಗ್ ಅಮೀಬಾ ಸೋಂಕಿನಿಂದ ಸರ್ಕಾರ ಕೂಡ ಎಚ್ಚೆತ್ತಿದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಆರೋಗ್ಯದ ರಕ್ಷಣೆಗೆ ಒಂದಷ್ಟು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಶಬರಿಮಲೆಗೆ ಯಾರೆಲ್ಲ ಹೋಗ್ತಾ ಇದ್ದಾರೋ ಅಥವಾ ಹೋಗುವವರಿದ್ದಾರೋ ಅವ್ರಿಗೊಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಹೋಗಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ಕೊಡುವಂತ ಸಾಧ್ಯತೆ ಇದೆ. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಆರೋಗ್ಯ ಸಚಿವರಿಂದ ಇಲಾಖೆ ಆಯುಕ್ತರಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಶೀಘ್ರದಲ್ಲೇ ಹೊಸ ಮಾರ್ಗಸೂಚಿ ಬಿಡುಗಡೆಗೆ ಸಿದ್ಧತೆಯನ್ನ ಕೂಡ ನಡೆಸಲಾಗಿದೆ. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮೂಗಿನವರೆಗೂ ಕೂಡ ನೀರು ಬರೋದಕ್ಕೆ ಬಿಡಬೇಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ನೀರು ಮೂಗಿನ ಒಳಗಡೆ ಹೋಗೋದಕ್ಕೆ ಬಿಡಬೇಡಿ, ಅದನ್ನ ಬ್ರೀತ್ ಮಾಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬ್ರೈನ್ ಈಟಿಂಗ್ ಅಮೀಬಾ ಅನ್ನುವಂತ ಹೊಸ ಒಂದು ವೈರಸ್ ಆತಂಕ ಈಗ ಹೆಚ್ಚಿಸಿರೋದು. ಅನೇಕ ಕೇಸಸ್ ಕೂಡ ಈಗಾಗಲೇ ಕಾಣಿಸಿಕೊಂಡಿರೋದ್ರಿಂದ ಒಂದಷ್ಟು ಹುಷಾರಾಗಿರಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿದೆ. ಜೊತೆಯಲ್ಲಿ ಮಾರ್ಗಸೂಚಿಗಳನ್ನ ಕೂಡ ಈಗ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ. ಕೇರಳದಲ್ಲಿ ಈಗಾಗಲೇ ನೂರಾರು ಜನರಿಗೆ ಈ ಹೊಸ ವೈರಸ್ ಕಾಟ ಕೊಡ್ತಾ ಇರೋದು. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಸಾಲು ಸಾಲು ಸೂಚನೆಗಳು. ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೂಗಿಗೆ ನೀರು ಹೋಗದಂತೆ ಎಚ್ಚರ ವಹಿಸೋದಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಸಿ ನೀರನ್ನೇ ಆದಷ್ಟು ಸೇವಿಸಿ ಅನ್ನುವಂತ ಸಲಹೆಯನ್ನ ಕೂಡ ಭಕ್ತರಿಗೆ ನೀಡಲಾಗಿದೆ. ಕೇರಳದ ಕೊಲ್ಲಂ, ತಿರುವನಂತಪುರಂನಲ್ಲಿ ಈ ವೈರಸ್ ಬಹಳ ಬೇಗ ಹರಡ್ತಾ ಇದೆ. ನಿನ್ನೆಯಿಂದ ಶಬರಿಮಲೆ ಯಾತ್ರೆ ಕೂಡ ಆರಂಭ ಆಗಿದೆ. ಭಕ್ತರ ಮೇಲೆ ನಿಗಾ ವಹಿಸೋದಕ್ಕೆ ಗುಂಡೂರಾವ್ ಈಗ ಸೂಚನೆಯನ್ನ ನೀಡಿರೋದು. ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ಈಗ ನೀಡಲಾಗಿದೆ. ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಈಗ ಹೊಸ ವೈರಸ್ ಭೀತಿ ಕಾಡ್ತಾ ಇದೆ. ಭಕ್ತರಲ್ಲಿ ಈ ಬ್ರೈನ್ ಈಟಿಂಗ್ ಅಮೀಬಾ ಆತಂಕ ಹೆಚ್ಚಿಸಿದೆ. ಕೇರಳದಲ್ಲಿ ನೂರಾರು ಜನರಿಗೆ ಹೊಸ ವೈರಸ್ ಕಾಟ ಶುರುವಾಗಿದೆ. ಬ್ರೈನ್ ಈಟಿಂಗ್ ಅಮೀಬಾ ಸೋಂಕಿನಿಂದ ಸರ್ಕಾರ ಕೂಡ ಎಚ್ಚೆತ್ತಿದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಆರೋಗ್ಯದ ರಕ್ಷಣೆಗೆ ಒಂದಷ್ಟು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಶಬರಿಮಲೆಗೆ ಯಾರೆಲ್ಲ ಹೋಗ್ತಾ ಇದ್ದಾರೋ ಅಥವಾ ಹೋಗುವವರಿದ್ದಾರೋ ಅವ್ರಿಗೊಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಹೋಗಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ಕೊಡುವಂತ ಸಾಧ್ಯತೆ ಇದೆ. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಆರೋಗ್ಯ ಸಚಿವರಿಂದ ಇಲಾಖೆ ಆಯುಕ್ತರಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಶೀಘ್ರದಲ್ಲೇ ಹೊಸ ಮಾರ್ಗಸೂಚಿ ಬಿಡುಗಡೆಗೆ ಸಿದ್ಧತೆಯನ್ನ ಕೂಡ ನಡೆಸಲಾಗಿದೆ. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮೂಗಿನವರೆಗೂ ಕೂಡ ನೀರು ಬರೋದಕ್ಕೆ ಬಿಡಬೇಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ನೀರು ಮೂಗಿನ ಒಳಗಡೆ ಹೋಗೋದಕ್ಕೆ ಬಿಡಬೇಡಿ, ಅದನ್ನ ಬ್ರೀತ್ ಮಾಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬ್ರೈನ್ ಈಟಿಂಗ್ ಅಮೀಬಾ ಅನ್ನುವಂತ ಹೊಸ ಒಂದು ವೈರಸ್ ಆತಂಕ ಈಗ ಹೆಚ್ಚಿಸಿರೋದು. ಅನೇಕ ಕೇಸಸ್ ಕೂಡ ಈಗಾಗಲೇ ಕಾಣಿಸಿಕೊಂಡಿರೋದ್ರಿಂದ ಒಂದಷ್ಟು ಹುಷಾರಾಗಿರಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿದೆ. ಜೊತೆಯಲ್ಲಿ ಮಾರ್ಗಸೂಚಿಗಳನ್ನ ಕೂಡ ಈಗ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ. ಕೇರಳದಲ್ಲಿ ಈಗಾಗಲೇ ನೂರಾರು ಜನರಿಗೆ ಈ ಹೊಸ ವೈರಸ್ ಕಾಟ ಕೊಡ್ತಾ ಇರೋದು. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಸಾಲು ಸಾಲು ಸೂಚನೆಗಳು. ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೂಗಿಗೆ ನೀರು ಹೋಗದಂತೆ ಎಚ್ಚರ ವಹಿಸೋದಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಸಿ ನೀರನ್ನೇ ಆದಷ್ಟು ಸೇವಿಸಿ ಅನ್ನುವಂತ ಸಲಹೆಯನ್ನ ಕೂಡ ಭಕ್ತರಿಗೆ ನೀಡಲಾಗಿದೆ. ಕೇರಳದ ಕೊಲ್ಲಂ, ತಿರುವನಂತಪುರಂನಲ್ಲಿ ಈ ವೈರಸ್ ಬಹಳ ಬೇಗ ಹರಡ್ತಾ ಇದೆ. ನಿನ್ನೆಯಿಂದ ಶಬರಿಮಲೆ ಯಾತ್ರೆ ಕೂಡ ಆರಂಭ ಆಗಿದೆ. ಭಕ್ತರ ಮೇಲೆ ನಿಗಾ ವಹಿಸೋದಕ್ಕೆ ಗುಂಡೂರಾವ್ ಈಗ ಸೂಚನೆಯನ್ನ ನೀಡಿರೋದು. ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ಈಗ ನೀಡಲಾಗಿದೆ.
ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಈಗ ಹೊಸ ವೈರಸ್ ಭೀತಿ ಕಾಡ್ತಾ ಇದೆ. ಭಕ್ತರಲ್ಲಿ ಈ ಬ್ರೈನ್ ಈಟಿಂಗ್ ಅಮೀಬಾ ಆತಂಕ ಹೆಚ್ಚಿಸಿದೆ. ಕೇರಳದಲ್ಲಿ ನೂರಾರು ಜನರಿಗೆ ಹೊಸ ವೈರಸ್ ಕಾಟ ಶುರುವಾಗಿದೆ. ಬ್ರೈನ್ ಈಟಿಂಗ್ ಅಮೀಬಾ ಸೋಂಕಿನಿಂದ ಸರ್ಕಾರ ಕೂಡ ಎಚ್ಚೆತ್ತಿದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಆರೋಗ್ಯದ ರಕ್ಷಣೆಗೆ ಒಂದಷ್ಟು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಶಬರಿಮಲೆಗೆ ಯಾರೆಲ್ಲ ಹೋಗ್ತಾ ಇದ್ದಾರೋ ಅಥವಾ ಹೋಗುವವರಿದ್ದಾರೋ ಅವ್ರಿಗೊಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಹೋಗಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ಕೊಡುವಂತ ಸಾಧ್ಯತೆ ಇದೆ. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಆರೋಗ್ಯ ಸಚಿವರಿಂದ ಇಲಾಖೆ ಆಯುಕ್ತರಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಶೀಘ್ರದಲ್ಲೇ ಹೊಸ ಮಾರ್ಗಸೂಚಿ ಬಿಡುಗಡೆಗೆ ಸಿದ್ಧತೆಯನ್ನ ಕೂಡ ನಡೆಸಲಾಗಿದೆ. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮೂಗಿನವರೆಗೂ ಕೂಡ ನೀರು ಬರೋದಕ್ಕೆ ಬಿಡಬೇಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ನೀರು ಮೂಗಿನ ಒಳಗಡೆ ಹೋಗೋದಕ್ಕೆ ಬಿಡಬೇಡಿ, ಅದನ್ನ ಬ್ರೀತ್ ಮಾಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬ್ರೈನ್ ಈಟಿಂಗ್ ಅಮೀಬಾ ಅನ್ನುವಂತ ಹೊಸ ಒಂದು ವೈರಸ್ ಆತಂಕ ಈಗ ಹೆಚ್ಚಿಸಿರೋದು. ಅನೇಕ ಕೇಸಸ್ ಕೂಡ ಈಗಾಗಲೇ ಕಾಣಿಸಿಕೊಂಡಿರೋದ್ರಿಂದ ಒಂದಷ್ಟು ಹುಷಾರಾಗಿರಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿದೆ. ಜೊತೆಯಲ್ಲಿ ಮಾರ್ಗಸೂಚಿಗಳನ್ನ ಕೂಡ ಈಗ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ. ಕೇರಳದಲ್ಲಿ ಈಗಾಗಲೇ ನೂರಾರು ಜನರಿಗೆ ಈ ಹೊಸ ವೈರಸ್ ಕಾಟ ಕೊಡ್ತಾ ಇರೋದು. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಸಾಲು ಸಾಲು ಸೂಚನೆಗಳು. ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೂಗಿಗೆ ನೀರು ಹೋಗದಂತೆ ಎಚ್ಚರ ವಹಿಸೋದಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಸಿ ನೀರನ್ನೇ ಆದಷ್ಟು ಸೇವಿಸಿ ಅನ್ನುವಂತ ಸಲಹೆಯನ್ನ ಕೂಡ ಭಕ್ತರಿಗೆ ನೀಡಲಾಗಿದೆ. ಕೇರಳದ ಕೊಲ್ಲಂ, ತಿರುವನಂತಪುರಂನಲ್ಲಿ ಈ ವೈರಸ್ ಬಹಳ ಬೇಗ ಹರಡ್ತಾ ಇದೆ. ನಿನ್ನೆಯಿಂದ ಶಬರಿಮಲೆ ಯಾತ್ರೆ ಕೂಡ ಆರಂಭ ಆಗಿದೆ. ಭಕ್ತರ ಮೇಲೆ ನಿಗಾ ವಹಿಸೋದಕ್ಕೆ ಗುಂಡೂರಾವ್ ಈಗ ಸೂಚನೆಯನ್ನ ನೀಡಿರೋದು. ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ಈಗ ನೀಡಲಾಗಿದೆ. ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಈಗ ಹೊಸ ವೈರಸ್ ಭೀತಿ ಕಾಡ್ತಾ ಇದೆ. ಭಕ್ತರಲ್ಲಿ ಈ ಬ್ರೈನ್ ಈಟಿಂಗ್ ಅಮೀಬಾ ಆತಂಕ ಹೆಚ್ಚಿಸಿದೆ. ಕೇರಳದಲ್ಲಿ ನೂರಾರು ಜನರಿಗೆ ಹೊಸ ವೈರಸ್ ಕಾಟ ಶುರುವಾಗಿದೆ. ಬ್ರೈನ್ ಈಟಿಂಗ್ ಅಮೀಬಾ ಸೋಂಕಿನಿಂದ ಸರ್ಕಾರ ಕೂಡ ಎಚ್ಚೆತ್ತಿದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಆರೋಗ್ಯದ ರಕ್ಷಣೆಗೆ ಒಂದಷ್ಟು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಶಬರಿಮಲೆಗೆ ಯಾರೆಲ್ಲ ಹೋಗ್ತಾ ಇದ್ದಾರೋ ಅಥವಾ ಹೋಗುವವರಿದ್ದಾರೋ ಅವ್ರಿಗೊಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಹೋಗಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ಕೊಡುವಂತ ಸಾಧ್ಯತೆ ಇದೆ. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಆರೋಗ್ಯ ಸಚಿವರಿಂದ ಇಲಾಖೆ ಆಯುಕ್ತರಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಶೀಘ್ರದಲ್ಲೇ ಹೊಸ ಮಾರ್ಗಸೂಚಿ ಬಿಡುಗಡೆಗೆ ಸಿದ್ಧತೆಯನ್ನ ಕೂಡ ನಡೆಸಲಾಗಿದೆ. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮೂಗಿನವರೆಗೂ ಕೂಡ ನೀರು ಬರೋದಕ್ಕೆ ಬಿಡಬೇಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ನೀರು ಮೂಗಿನ ಒಳಗಡೆ ಹೋಗೋದಕ್ಕೆ ಬಿಡಬೇಡಿ, ಅದನ್ನ ಬ್ರೀತ್ ಮಾಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬ್ರೈನ್ ಈಟಿಂಗ್ ಅಮೀಬಾ ಅನ್ನುವಂತ ಹೊಸ ಒಂದು ವೈರಸ್ ಆತಂಕ ಈಗ ಹೆಚ್ಚಿಸಿರೋದು. ಅನೇಕ ಕೇಸಸ್ ಕೂಡ ಈಗಾಗಲೇ ಕಾಣಿಸಿಕೊಂಡಿರೋದ್ರಿಂದ ಒಂದಷ್ಟು ಹುಷಾರಾಗಿರಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿದೆ. ಜೊತೆಯಲ್ಲಿ ಮಾರ್ಗಸೂಚಿಗಳನ್ನ ಕೂಡ ಈಗ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ. ಕೇರಳದಲ್ಲಿ ಈಗಾಗಲೇ ನೂರಾರು ಜನರಿಗೆ ಈ ಹೊಸ ವೈರಸ್ ಕಾಟ ಕೊಡ್ತಾ ಇರೋದು. ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಸಾಲು ಸಾಲು ಸೂಚನೆಗಳು. ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೂಗಿಗೆ ನೀರು ಹೋಗದಂತೆ ಎಚ್ಚರ ವಹಿಸೋದಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಸಿ ನೀರನ್ನೇ ಆದಷ್ಟು ಸೇವಿಸಿ ಅನ್ನುವಂತ ಸಲಹೆಯನ್ನ ಕೂಡ ಭಕ್ತರಿಗೆ ನೀಡಲಾಗಿದೆ. ಕೇರಳದ ಕೊಲ್ಲಂ, ತಿರುವನಂತಪುರಂನಲ್ಲಿ ಈ ವೈರಸ್ ಬಹಳ ಬೇಗ ಹರಡ್ತಾ ಇದೆ. ನಿನ್ನೆಯಿಂದ ಶಬರಿಮಲೆ ಯಾತ್ರೆ ಕೂಡ ಆರಂಭ ಆಗಿದೆ. ಭಕ್ತರ ಮೇಲೆ ನಿಗಾ ವಹಿಸೋದಕ್ಕೆ ಗುಂಡೂರಾವ್ ಈಗ ಸೂಚನೆಯನ್ನ ನೀಡಿರೋದು. ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ಈಗ ನೀಡಲಾಗಿದೆ.